ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಅವನಜ್ಜಿ ಏನಾಗಿದ್ದು ನಾನು ಅವನಜ್ಜಿ ದರಿದ್ರ ಇಟ್ಕೊಂಡ್ಬಿಟ್ಟಿತ್ತು ನಮ್ಮ RCBಗೆ ಸೊ ಓಕೆ ಪಾಯಿಂಟ್ಸ್ ಟೇಬಲ್ ಅನಾಲಿಸಿಸ್ ಆ್ಯಂಡ್ ಇವತ್ತಿನ ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ ಮ್ಯಾಮ್. ಇವತ್ತು ನಡೀತಿದೆ ಪಂಜಾಬ್ ಕಿಂಗ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಈಚೆ ಕಡೆ ಔಟ್ ಆಫ್ ದ ಟೂರ್ನಮೆಂಟ್ ಆಗಿದ್ದಾರೆ. ಪಂಜಾಬ್ ಕಿಂಗ್ಸ್ ಸೀನಲ್ಲಿ ಕಾಣಿಸ್ತಾ ಇದ್ದಾರೆ, ಮೇಲೆಡೆ ಹೋಗಬೇಕು ಅನ್ನೋ ಅತಿ ಆಸೆ ಉಕ್ಕಿ ಹರಿತಾ ಇತ್ತು ಇವಾಗ ಪಂಜಾಬ್ ಕಿಂಗ್ಸ್ಗೆ. ಗುರು ನಜ್ಜಿ ಸೋತ್ರು ಗುಜರಾತ್ ಅವರು RCB ಅವರು, ಇವಾಗ ಎಗ್ರ ಮೇಲ್ಗಡೆ ಕೂತ್ಕೊಬೇಕು ಗುರು, ನಾವು ಸಿಕ್ಕಿರೋದೇ ಚಾನ್ಸು ಅಂತ ಅನ್ಕೊಂಡು ಕೂತ್ಕೊಂಡಿರ್ತಾರೆ. ಬಟ್ ಅವ್ರಿಗೆ ಏನು ಗೊತ್ತು ಗುರು, ಕೆಳಗಡೆ ಇರೋರೆಲ್ಲ ಇಕ್ತವ್ರು ಸರಿಯಾಗಿ ಮೇಲ್ಗಡೆ ಇರೋರಿಗೆ ಅಂತ. ಹೌದು, ನೆನೇನು ಕೆಳಗಡೆ ಇರೋರಲ್ವ ಇಕ್ಕಿದ್ದ RCBಗೆ. ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಕೆಳಗಡೆ ಇರೋರನ್ನೇ ಪಂಜಾಬ್ ಕಿಂಗ್ಸ್ ಇಡ್ತು ಅಂತಂದ್ರೆ ನೋಡಿ, ಕೆಳಗಡೆ ಇರೋರೆಲ್ಲ ಗೆದ್ಕೊಂಡು ಹೋಗ್ಬಿಟ್ರು ಲಾಸ್ಟಿಗೆ ಏನತ್ತರ ಇರ್ತೈತೆ ಸೀನು. ಸೊ ಇವತ್ತು ಏನಾಗಬೇಕು ಅಂದ್ರೆ ನಮ್ಮ RCBಗೆ ಪಂಜಾಬ್ ಕಿಂಗ್ಸು ಸೋಲ್ಬೇಕು. ಇವತ್ತೆಲ್ಲ RCB ಫ್ಯಾನ್ಸ್ಗಳು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಸಪೋರ್ಟ್ ಮಾಡಿ ಅಷ್ಟೇ. ಪಂಜಾಬ್ ಕಿಂಗ್ಸು ಸೋತ್ರೆ RCBಗೆ ಬೆಟರ್ ಆಗುತ್ತೆ, RCBಗೆ ಆಸೆ ಉಟ್ಕೊಳ್ಳುತ್ತೆ ಕ್ವಾಲಿಫೈಯರ್ 1 ಆಡೋವಂಥದ್ದು. ಪಂಜಾಬ್ ಕಿಂಗ್ಸ್ ಏನಾದ್ರು ಇಲ್ಲಿ ಗೆದ್ಬಿಡ್ತು ಅಂತ ಅಂದರೆ ಸೊ RCB ಆಸೆ ಏನಿದೆ ಇವತ್ತೇನಾದ್ರು ಇವ್ರು ಗೆದ್ರು ಪಂಜಾಬ್ ಕಿಂಗ್ಸ್ ಅಂದ್ರೆ ವಿತ್ ಪಾಸಿಟಿವ್ ರನ್ ರೇಟ್, ನೆಟ್ ರನ್ ರೇಟ್ ಇಲ್ಲಿ ಮ್ಯಾಟ್ರಿಗೆ ಬರುತ್ತೆ. RCB ಅಜೀಬಾಗಿ ಸೋತಿದ್ದಾರೆ ನೆನೆ ಮ್ಯಾಚ್ನ. ನೆಕ್ಸ್ಟ್ ಮ್ಯಾಚ್ನ RCB ಗೆದ್ರು ಸಹ ಪಂಜಾಬ್ ಕಿಂಗ್ಸ್ ಅವರ ನೆಟ್ ರನ್ ರೇಟ್ನ ಬೀಟ್ ಮಾಡೋ ಥರ ಗೆಲ್ಲಬೇಕು. ಆ್ಯಂಡ್ ಪಂಜಾಬ್ ಕಿಂಗ್ಸ್ಗೆ ಆ್ಯಕ್ಚುಲಿ 2 ಮ್ಯಾಚ್ ಇದೆ, 2 ಮ್ಯಾಚ್ ಗೆದ್ರು ಅಂತಂದರೆ ಅವ್ರು ಶಾರ್ಟಾಗಿ ಆಡ್ತಾರೆ ಗುರು ಕ್ವಾಲಿಫೈಯರ್ 1. ಸೊ ಪಂಜಾಬ್ ಕಿಂಗ್ಸ್ ಇಲ್ಲಿ ಮಿನಿಮಮ್ 1 ಮ್ಯಾಚ್ ಆದ್ರೂ ಸೋಲೇಬೇಕು. 2 ಸೋತರು ಒಂಥರ ಬೆಟರೇ, ಬಟ್ 1 ಮ್ಯಾಚ್ ಆದ್ರೂ ಸೋಲೇಬೇಕು. ನೆಟ್ ರನ್ ರೇಟಲ್ಲಿ ನಾವು ಕಾಂಪಿಟೇಷನ್ ಅಟ್ಲೀಸ್ಟ್ ಕೊಡಬೇಕು ಪಂಜಾಬ್ ಕಿಂಗ್ಸ್ಗೆ ಅಂತ ಅಂದರೆ. ಸೊ ನೋಡಿ ಸೀನೆಲ್ಲ 1 ಮ್ಯಾಚಿಂದ ಉಲ್ಟಾ ಪಲ್ಟಾ ಕ್ವಾಲಿಫೈಯರ್ 1 ನಾವು ಇಟ್ಕೊಂಡಿದ್ವಿ ತಲೆಯಲ್ಲಿ 99% ಕ್ವಾಲಿಫೈಯರ್ 1 ಆಡ್ತೀವಿ ಅಂತ. ಸೊ 1 ಮ್ಯಾಚ್ನ ಸೋತಿರಿಂದ SRH ಕೆಳಗಡೆ ಇರೋಂಥವ್ರ ಮೇಲೆ ಸೋತಿರೋದ್ರಿಂದ ನಾವು ಇವಾಗ ಎಲಿಮಿನೇಟರ್ ಸೀನಲ್ಲಿ ಬಂದ್ಬಿಟ್ಟಿದ್ದೀವಿ. 1 ಮ್ಯಾಚ್ನ ಸೋತಿರೋದನ್ನ 3ನೇ ಪೊಸಿಷನ್ಗೆ ಬಂದು ಕೂತ್ಕೊಂಡ್ಬಿಟ್ಟಿದ್ದೀವಿ ಮಗ. ಇವಾಗ ನೆಕ್ಸ್ಟ್ ಮ್ಯಾಚ್ ಸೋಲ್ತೋನೆ ಬರ್ದಿಟ್ಕೊಂಡ್ಬಿಡಿ ಅಷ್ಟೇನೆ. RCB ಎಲಿಮಿನೇಟರ್ನೇ ಆಡ್ಬೇಕಾಗುತ್ತೆ ಲಕ್ನೋಗೆ ಸೋಲ್ತು ಅಂತಂದ್ರೆ. ಪಂಜಾಬ್ ಕಿಂಗ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ ಬೇರೆ ಐತಲ್ಲಿ, ಅದರಲ್ಲಿ ಯಾರು ಗೆಲ್ಬೇಕು? ಮುಂಬೈ ಇಂಡಿಯನ್ಸ್ ಗೆಲ್ತು ಅಂದ್ರೆ ಅವ್ರು ಟಾಪ್ ಆಫ್ ದ ಟೇಬಲ್ ಅಲ್ಲಿ ಫಿನಿಶ್ ಮಾಡ್ತಾರಲ್ಲ, ಅಲ್ಲಿ ಅವ್ರು ಕ್ವಾಲಿಫೈಯರ್ 1 ಆಡ್ತಾರೆ. ನೆಟ್ ರನ್ ರೇಟ್ ನೋಡ್ತು ಅಂದ್ರೆ ಸಿಕ್ಕಾಪಟ್ಟೆ ಬೆಟರ್ ಆಗಿದೆ ಮುಂಬೈ ಇಂಡಿಯನ್ಸ್ದು. ಪಂಜಾಬ್ ಕಿಂಗ್ಸ್ ಅನ್ನು 2-2 ಸೋಲ್ತು ಅಂತಂದ್ರೆ ಈ ಕಡೆಯಿಂದ ಆರಾಮಾಗಿ ಸಲೀಸಾಗಿ ತಗೊಂಡೋಗ್ಬಿಡ್ತಾರೆ, ತೇರಿಸ್ಕೊಂಡು ತಗೊಂಡೋಗ್ಬಿಡ್ತಾರೆ ಮುಂಬೈ ಇಂಡಿಯನ್ಸ್ ಅವರು. ಕ್ವಾಲಿಫೈರ್ 1 ಆಡೋ ಥರ ಸೀನಲ್ಲೇ ಎಲ್ಲಿರೋಂಥವ್ರು ಕ್ವಾಲಿಫೈರ್ 1 ಆಡೋ ಆಸೆ ಬಂದ್ಬಿಟ್ಟಿತ್ತು ಇವಾಗ ಮುಂಬೈ ಇಂಡಿಯನ್ಸ್ಗೆ. ಎಲ್ಲ ಮುಂಬೈ ಇಂಡಿಯನ್ಸ್ ಪರವಾಗಿ ಆಗ್ತೈತೆ ಅಂತ ಹೇಳ್ಬೇಕು ಮಗ. ಸೊ ಪಂಜಾಬ್ ಕಿಂಗ್ಸ್ಗೂ ಮುಂಬೈ ಇಂಡಿಯನ್ಸ್ಗೂ ಒಂಥರ ಪರವಾಗಿದೆ, ಏನು ಬೇಕಾದರೂ ಆಗ್ಬೋದು ಮಗ. ಮಿಕ್ಕಿರೋಂಥ ಮ್ಯಾಚ್ಗಳು GT ವರ್ಸಸ್ CSK ಮ್ಯಾಚ್ ಏನಿದೆ ಇದರಲ್ಲಿ CSK ಗೆಲ್ಲಬೇಕು ಅಂತ ಅನ್ಕೊಳ್ಳಿ ಗುರು. ಆಗೋದು ಹೇಳೋ ಗುರು, ನನ್ನ ಮಕ್ಕಳು CSK ಅವರು ಚೊತ್ತ ನನ್ನ ಮಕ್ಕಳು ಎಲ್ಲಿ ಗೆಲ್ತಾರೆ ಗುರು? ನೀನು ಹೋಗ್ಬಿಟ್ಟು GT ಮೇಲೆ ಗೆಲ್ಲಬೇಕು ಅಂತ ಹೇಳಿದೆ CSKನ ಗುರು ಅನ್ಕೊಳ್ಳಿ ಗುರು. ಸುಮ್ಮನೆ ಕೆಳಗಡೆರಂಥವ್ರೆಲ್ಲ ಗೆಲ್ತಿಲ್ವಾ? ಆದರೂ CSK ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಬಿಡಿ ನಮಗೆ. ಏನೋ SRH ಆಗಿರೋ ಕಾನ್ಫಿಡೆನ್ಸ್ ಇಲ್ಲ, ಹೊಡೆದ್ಬಿಡ್ತಾರೇನೋ ಅಂತ. CSK ಮೇಲೆ ಅಂತ ಮಟ್ಟಿಗೆ ಕಾನ್ಫಿಡೆನ್ಸ್ ಇಲ್ಲ. GT ಸೋಲ್ಬೇಕು ಅಂತ ಈ ಮ್ಯಾಚ್ ಅನ್ಕೊಳ್ಳಿ. GT ಅವರು ಗೆಲ್ತು ಅಂತಂದರೆ RCB ಪಕ್ಕ ಎಲಿಮಿನೇಟರ್ ಅಷ್ಟೇ, ಬೇರೆ ವಿಧಿ ಇಲ್ಲ ಅಷ್ಟೇ RCBಗೆ. ಆ್ಯಂಡ್ SRH ವರ್ಸಸ್ KKR ಮ್ಯಾಚ್ ಇದೇನು ಡೆಡ್ ರಬ್ಬರ್ ಮ್ಯಾಚ್ ಇದೇನು ಇಂಪಾರ್ಟೆಂಟ್ ಅನ್ನಲ್ಲ. ಪಂಜಾಬ್ ವರ್ಸಸ್ ಮುಂಬೈ ಮ್ಯಾಚು ಇದರಲ್ಲಿ ಏನಾಗಬೇಕು ಅಂತಂದರೆ ಪಂಜಾಬ್ ಗೆಲ್ಲಬೇಕು ಅಂತ ಅನ್ಕೊಳ್ಳಿ ಮಗ. ಪಂಜಾಬ್ ಗೆಲ್ಲಬೇಕು ಅಂತ ಅನ್ಕೊಳ್ಳಿ. ಫಸ್ಟ್ ಮ್ಯಾಚ್ನ ಇವತ್ತಿನ ಮ್ಯಾಚ್ನ ಪಂಜಾಬ್ ಕಿಂಗ್ಸ್ ಸೋತು ಇವತ್ತು ವರ್ಸ್ಟಾಗಿ ಸೋಲ್ಬೇಕು ಪಂಜಾಬ್ ಕಿಂಗ್ಸು, ಅವತ್ತು ಕ್ಲೋಸ್ ಮಾರ್ಜಿನಲ್ಲಿ ಗೆಲ್ಲಬೇಕು ಮುಂಬೈ ಇಂಡಿಯನ್ಸ್ ಮೇಲೆ. ಸೊ ಆ ಥರ ಆಯಿತು ಅಂತಂದರೆ RCBಗೂ ಇವ್ರಿಗೂ ನೆಟ್ ರನ್ ರೇಟಲ್ಲಿ ಕಾಂಪಿಟೇಷನ್ ಬರುತ್ತೆ. RCB ನೆಕ್ಸ್ಟ್ ಮ್ಯಾಚ್ ಏನಿದೆ ಅದನ್ನು ಅತಿ ದೊಡ್ಡ ಮಾರ್ಜಿನಲ್ಲಿ ಗೆಲ್ಲಬೇಕಾಗುತ್ತೆ LSG ಮೇಲೆ. ಸೊ ಲಾಸ್ಟ್ ಮ್ಯಾಚ್ ಇದೆ RCB ಲೀಗ್ ಸ್ಟೇಜ್ ಮ್ಯಾಚು. ಸೊ ಅಲ್ಲೇನಾದರೂ ಹೆವಿ ಮಾರ್ಜಿನಲ್ಲಿ RCB ಗೆಲ್ತು ಅಂದರೆ ಕ್ವಾಲಿಫೈರ್ 1 ಆಡುವಂಥ ಸಾಧ್ಯತೆ ಇರುತ್ತೆ. GT ಏನಾದ್ರು ನೆಕ್ಸ್ಟ್ ಮ್ಯಾಚ್ನ ಗೆಲ್ತು ಅಂದರೆ ಸೀಲ್ ಮಾಡ್ಬಿಡ್ತಾರೆ ಅವರು, ಕ್ವಾಲಿಫೈರ್ 1 ಸೀಲ್ ಮಾಡ್ಬಿಡ್ತಾರೆ ವಿತ್ 20 ಪಾಯಿಂಟ್ಸು ಆರಾಮಾಗಿ ಸೀಲ್ ಮಾಡ್ಬಿಡ್ತಾರೆ. ಕ್ವಾಲಿಫೈರ್ 1 ಪಕ್ಕ ಆಡ್ತಾರೆ, ಫಸ್ಟ್ ಪೊಸಿಷನ್ ಫಿನಿಶ್ ಮಾಡ್ತಾರೆ, ಸೆಕೆಂಡ್ ಪೊಸಿಷನ್ ಫಿನಿಶ್ ಮಾಡ್ತಾರೆ. CSK ಅಗೇನ್ಸ್ಟ್ ಗೆಲ್ತು ಅಂದರೆ ಪಕ್ಕ ಒಂದು ಟೀಮ್ ಫಿಕ್ಸು ಕ್ವಾಲಿಫೈರ್ 1 ಆಡೋದು. ಆ್ಯಂಡ್ ಪಂಜಾಬ್ ಕಿಂಗ್ಸು ಏನಾದರೂ ಈ ಮ್ಯಾಚ್ನ ಗೆಲ್ತು ಅಂದರೆ ಇವತ್ತಿನ ಮ್ಯಾಚ್ನ ಗೆಲ್ತು ಅಂದರೆ ಅವ್ರು ಕ್ವಾಲಿಫೈರ್ 1 ಆಡ್ತಾರೆ ಅಂತ ಫಿಕ್ಸ್ ಏನು ಆಗೋದಿಲ್ಲ, ಬಟ್ ಆಲ್ಮೋಸ್ಟ್ ಟಚಿಂಗ್ ಡಿಸ್ಟೆನ್ಸ್ಗೆ ಹೋಗ್ಬಿಡ್ತಾರೆ. ಸೊ ಆದ್ದರಿಂದ ಪಂಜಾಬ್ ಕಿಂಗ್ಸ್ ಅವರು ಇಲ್ಲಿ 1 ಮ್ಯಾಚ್ನ ವರ್ಸ್ಟಾಗಿ ಸೋಲ್ಲೇಬೇಕಾಗುತ್ತೆ. RCB ನೆಟ್ ರನ್ ರೇಟಲ್ಲಿ ಕಾಂಪಿಟೇಷನ್ ಕೊಡಬೇಕು ಅಂತ ಅಂದರೆ ನೆಟ್ ರನ್ ರೇಟಲ್ಲಿ RCB ಅಂದರೆ ಕ್ಲೋಸ್ ಮಾರ್ಜಿನಲ್ಲಿದೆ +1.389 +0.255. ಸೊ ನೆಟ್ ರನ್ ರೇಟ್ ಕಾಂಪಿಟೇಷನು RCB ವರ್ಸಸ್ LSG ಮ್ಯಾಚಲ್ಲಿ ಬರಬಹುದು ಅನ್ನೋ ಥರ ಕಾಣಿಸ್ತಾ ಇದೆ. ಅದೇ ಏನಾದ್ರು ಮುಂಬೈ ಇಂಡಿಯನ್ಸ್ ಅವರು ಯೂಜ್ ಮ್ಯಾಚ್ ಏನಾದ್ರು ಹೊಡೆದ್ರು ಪಂಜಾಬ್ ಕಿಂಗ್ಸ್ಗೆ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಮುಂಬೈ ಇಂಡಿಯನ್ಸ್ ಇಲ್ಲಿ GT ಸೋಲ್ಬೇಕು ಬೇಸಿಕಲಿ, ನಮಗೆ GT ಸೋಲ್ಬೇಕು, ಮುಂಬೈ ಇಂಡಿಯನ್ಸ್ನ ಕ್ವಾಲಿಫೈ ಮಾಡಿಸ್ಬೇಕು, ಇಲ್ಲಾಂದ್ರೆ ನಾವು GTನ ಕ್ವಾಲಿಫೈ ಮಾಡಿಸ್ಬೇಕು. 2 ತಂಡದಲ್ಲಿ ಒಂದು ತಂಡ ಕ್ವಾಲಿಫೈ ಮಾಡಿಸ್ಬೇಕು. ಈ ಪಂಜಾಬ್ ಕಿಂಗ್ಸ್ನ ಮೊದಲು ಹೋಗೋಕ್ಕೆ ಬಿಡಬಾರ್ದು ನಾವು ಅಷ್ಟೇ. ಸೊ ಪಂಜಾಬ್ ಕಿಂಗ್ಸ್ನ ಹೋಗೋದಕ್ಕೆ ಬಿಟ್ವಿ ಅಂದರೆ ನಮಗೆ ಇಲ್ಲಿ GTನೂ ಹೋಗೋಕೆ ಬಿಡಬಾರ್ದು, ಪಂಜಾಬ್ ಕಿಂಗ್ಸ್ನ ಹೋಗೋಕೆ ಬಿಡಬಾರ್ದು. ಇನ್ನೂ ಬೇಕಾದ್ರೆ ಮುಂಬೈ ಬಂದರೂ ನಡೆಯುತ್ತೆ. ಮುಂಬೈ ಲಾಸ್ಟ್ ಮ್ಯಾಚ್ನ ಗೆಲ್ಲೇಬೇಕಲ್ಲ ಪಂಜಾಬ್ ಕಿಂಗ್ಸ್ ಮೇಲೆ. ಸೊ ಆ ಥರ ಸೀನ್ ಇಟ್ಕೊಂಡಿದ್ದೀವಿ ನಾವು. ಆ್ಯಂಡ್ ಗೆಲ್ತಾರೆ ಅನ್ನೋ ಥರ ಅನ್ನಿಸ್ತಾ ಇದೆ ನನಗೆ ಮುಂಬೈ ಇಂಡಿಯನ್ಸು. ಮುಂಬೈ ವರ್ಸಸ್ RCB ಕ್ವಾಲಿಫೈರ್ 1 ಆಡ್ತು ಅಂದರೆ ಬೆಟರ್ ಆಗಿರುತ್ತೆ. ಸಿಂಪಲಾಗಿ GT ಸೋಲ್ಬೇಕು CSK ಮೇಲೆ ಅಂತ ಅನ್ಕೊಳ್ಳಿ ಅಷ್ಟೇ, ಬೇರೆ ಏನೂ ಇಲ್ಲ. ಅನ್ಕೊಬೇಕಷ್ಟೇ. ಇವಾಗ ಕ್ವಾಲಿಫೈರ್ 1 ಆಡಬೇಕು ಅಂದರೆ ನಮ್ಮ ಕೈಯಲ್ಲಿಲ್ಲ. ಇವಾಗ ಬೇರೆಯವ್ರ ಮೇಲೆ ಡಿಪೆಂಡೆನ್ಸಿ ಅಂತೂ ಬಿದ್ದುಬಿಟ್ಟೈತೆ.
ಸೊ ನಿಮಗೇನು ಅನಿಸ್ತಾ ಇದೆ, ಜಿ ಟಿ ಸೋಲುತ್ತಾ ಅಥವಾ ಪಂಜಾಬ್ ಸೋಲುತ್ತಾ? ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಮಗ. ಒಟ್ಟಲ್ಲಿ 2 ಮ್ಯಾಚ್ನ ಪಂಜಾಬ್ ಸೋಲ್ತು ಅಂದರೆ, ಜಿ ಟಿ 1 ಮ್ಯಾಚ್ನ ಸೋಲ್ತು ಅಂದರೆ, RCB ನೆಕ್ಸ್ಟ್ ಮ್ಯಾಚ್ನ ಗೆಲ್ತು ಅಂದರೆ ಕಂಫರ್ಟಬಲ್ ಆಗಿ ಕ್ವಾಲಿಫೈ ಆಗ್ಬೋದು ಕ್ವಾಲಿಫೈಯರ್ 1ಗೆ ಮುಂಬೈ ಇಂಡಿಯನ್ಸ್ ಜೊತೆಗೆ. ನೋಡೋಣ ಮಗ ಅದೇನಾಗುತ್ತೆ ಅಂತ. ಸೊ ನನ್ನ ಆಸೆನೂ ಅಷ್ಟೇ RCB ವರ್ಸಸ್ ಮುಂಬೈ ಇಂಡಿಯನ್ಸ್ ಆಗಲಿ ಗುರು ಕ್ವಾಲಿಫೈಯರ್ 1 ಅಂತ. ನೋಡುವ ಅದೇನಾಗುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾಯ್.